ಇನ್ನು ಟಿವಿ9 ಜೊತೆ ಮಾತನಾಡಿದ್ದ ನಿವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ರಿಕ್ಕಿ ಮೇಲಿನ ಗುಂಡಿನ ದಾಳಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಬನ್ನಿ ಅವರೇನು ಹೇಳಿದ್ರು ನೋಡೋಣ. ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದ್ರಲ್ಲಿ ದೊಡ್ಡವೊಂದೇನೂ ಇದೇ ಕಾಣ್ತಾ ಇಲ್ಲ, ಲೈಮ್ ಲೈಟಿಗೆ ಬರ್ತಾ ಇಲ್ಲ. ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲದಂಗೆ ಇದ್ದಾನೆ. ಈ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಅಥವಾ ಈ ಎರಡನೇ ಹೆಂಡ್ತಿದು ಒಂದು ಮದುವೆ ಆದ್ರಲ್ಲ ಅದರದ್ದು ಏನೋ ಒಂದು ಇರ್ಬೋದು. ಹೌದು. ಆಮೇಲೆ ಮುತ್ತಪ್ಪರೈಗೂ ಸುಮಾರು ಜನ ಇವರು ಎನಿಮೀಸ್ ಇದ್ದಿರ್ಬೋದು. ಬಟ್ ಮಗನ ಮೇಲೆ ಅಟ್ಯಾಕ್ ಮಾಡೋದಂಥದ್ದು ಭಾಳ ಅಪರೂಪ. ನನಗೂ ಭಾಳ ಇನ್ನೂ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಬೇಕು. ನೋಡುವಾಗ ನಾವು ಈಗಲೇ ಒಂದೇ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಬಟ್ ಕೆಲವು ನೋಡಿ ಅಲ್ಲಿ ಒಂದು ಸ್ವಲ್ಪ ನನಗೆ ಅಲ್ಲಿ ಅವರ ಇವರಿದ್ದಾರಲ್ಲ ಏನು ಗನ್ಮೆನ್ಸು, ಅವರಲ್ಲೇ ನಂಬಕ್ಕಾಗಲ್ಲ. ಯಾರೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇವ್ರು ಇಷ್ಟು ಗಂಟೆಗೆ ಹೋಗ್ತಾರೆ ಅನ್ನೋದು, ಅದೊಂದು ಕೊಟ್ಟಿದ್ದಾರೆ. ಆಮೇಲೆ ಅವರೇನೋ ಹೋದರು, ಪರ್ಸ್ ಬಿಟ್ಟರು, ವಾಪಸ್ ಬಂದರು. ಫಸ್ಟ್ ಒಂದು ಗುಂಡು ಹೊಡೆದ ಸೌಂಡ್ ಕೇಳ್ತಂತೆ, ಕೇಳಿ ಇಳಿದು ಟೈರ್ ಪಂಚರ್ ಆಗಿದೆ. ಅದೆಲ್ಲ ನೋಡುವಾಗ ಅಲ್ಲಿ ಏನೋ ಒಂದು ಸ್ವಲ್ಪ ಇದು ಕಾಣುತ್ತೆ ನನಗೆ. ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ CCTVಗಳಿದೆ. ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದ್ರಲ್ಲಿ ರಿಕ್ಕಿ ರಾಯ್ ಕೊಲೆಯತ್ನ ಕೇಸ್ನಲ್ಲಿ ಮೇಜರ್ ತಿರುವು ಸಿಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಖಾಲಿ ಕಾಟ್ರೇಜ್ ಇಟ್ಟು ಹೋಗಿದ್ದಾರೆ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಮ್ಮಿ ಮೊಬೈಲ್ ಪತ್ತೆಯಾಗಿದ್ದು ಜಪ್ತಿ ಮಾಡಿದ್ದೇವೆ. ಸಂಶಯಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಿದ್ದೀವಿ ಅನ್ನೋದಾಗಿ ಹೇಳಿದ್ದಾರೆ. ಅನುಮಾನ ಬಂದ ಎಲ್ಲರ ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಕೊಟ್ಟಿರುವಂತ ಮಾಹಿತಿ ಇದು. ಏನು ಎಂಟಿ ಕಾಟೇಜ್ ಸಿಕ್ಕಿತ್ತು ಅದನ್ನ ಅಲ್ಲೇ ನೀಟಾಗಿ ಇಟ್ಟಿದ್ರು. ಜೊತೆಗೆ ಒಂದು ಡಮ್ಮಿ ಮೊಬೈಲ್ ಫೋನ್ ಇಟ್ಟಿದ್ರು. ಏನು ಎಂಟಿ ಕಾಟೇಜ್ ಸಿಕ್ಕಿತ್ತು ಅದನ್ನು ಅಲ್ಲೇ ನೀಟಾಗಿ ಇಟ್ಟಿದ್ರು. ಜೊತೆಗೆ ಒಂದು ಡಮ್ಮಿ ಮೊಬೈಲ್ ಫೋನ್ ಇಟ್ಟಿದ್ರು. ಅದ್ರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಯಾಕೆಂದರೆ ಅದನ್ನು ನೀಟಾಗಿ ಜೋಡಿಸಿ ಹೋಗಿದ್ರಿಂದ ಅದ್ರ ಬಗ್ಗೆ ನಾವು ಇನ್ನೂ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಏನು ಎಂಟಿ ಕಾಟೇಜ್ ಸಿಕ್ಕಿತ್ತು ಅದನ್ನು ಅಲ್ಲೇ ನೀಟಾಗಿ ಇಟ್ಟಿದ್ರು. ಜೊತೆಗೆ ಒಂದು ಡಮ್ಮಿ ಮೊಬೈಲ್ ಫೋನ್ ಇಟ್ಟಿದ್ರು. ಏನು ಎಂಟಿ ಕಾಟೇಜ್ ಸಿಕ್ಕಿತ್ತು ಅದನ್ನು